ಇನ್ನೋಸೆಂಟೇ ಪಾಪ. ಬೇಕು ಅಂತ ನಾನು ಹೇಳ್ತಿರೋದು ಉಪಾಧ್ಯಕ್ಷ ರೀ, ತಗ್ಲಾಕೊಳ್ಳೋದೆ ಇದು 100%. ಸೊ ಹಂಗಾಗಿ ಇದಕ್ಕೆ ನಮ್ಗೆ ಅದೇ ಭಯ ಇದ್ದಿದ್ದು, ಹೀರೋಯಿನ್ದು ಮೇಜರ್ ಇದೆ, ಹೆಂಗೆ ಮಾಡ್ತಾರೋ ಏನೋ ಅಂತ. ಸೊ ಇವ್ರು ನಿಜವಾಗ್ಲೂ ನಾವೇನು ಅಂದ್ಕೊಂಡಿದ್ವಿ ಅದು 100% ಕೊಟ್ಟಿದ್ದಾರೆ, ಅದು ನೋ ಡೌಟ್. ಅದು ಸರ್, ಈ ಸಿನಿಮಾ ಒಪ್ಕೊಂಡ್ಮೇಲೆ ಕಾಮಿಡಿಯನ್ ಆಗಿ ಯಾವುದು ಸಿನಿಮಾಗಳು ಬರ್ತಿಲ್ಲ ಯಾಕೆ ಅನ್ನೋ ಒಂದು ಡೌಟ್ ಇದೆ. ಇಲ್ಲ, ಮಾಡಿದ್ದೀನಿ ಒಂದು 3 ಸಿನಿಮಾ ರಿಲೀಸ್ಗೂ ರೆಡಿ ಇದೆ. ಇದೇನಕ್ಕೆ ಅಂದರೆ ಯಾಕೆ ಒಪ್ಕೊಳ್ಳಿಲ್ಲ ಅಂದರೆ ಯಾವುದೋ ಇದು ತುಂಬ 3 ವರ್ಷದಿಂದ ಇದು ಸ್ಟಾರ್ಟ್ ಆಗಬೇಕಿತ್ತು, ಬಟ್ ಏನೇನೋ ಪ್ರಾಬ್ಲಮ್ಗಳಾಗಿ ಲೇಟ್ ಆಯಿತು. ಇನ್ನೇನೋ ಯಾವುದೋ ಒಂದು ಸಿನಿಮಾ ಬಂತು, ಅದು ಕಮಿಟ್ ಆಗೋಣ ಮಾಡೋಣ ಅನ್ನೋಷ್ಟರಲ್ಲಿ ಇದನ್ನು ಸ್ಟಾರ್ಟ್ ಮಾಡಿಬಿಡೋಣ ಅಂತ ಅನ್ಕೋತಾ ಇದ್ವಿ. ಮತ್ತೇನೋ ಒಂದು ಪ್ರಾಬ್ಲಮ್ ಆಗಿ ಮತ್ತೆ ಇದು ಮುಂದಕ್ಕೆ ಹೋಗೋದು, ಮತ್ತು ಅದು ಹೋಯ್ತು, ಇದು ಮಾಡೋಕ್ಕಾಗ್ತಿಲ್ಲ. ಹಂಗಾಗಿ ಬಂತು. ಅದಾದಮೇಲೆ ಸ್ಟಾರ್ಟ್ ಎಲ್ಲ ಆದಮೇಲೆ ಓಕೆ ಗುರು, ಇಷ್ಟು ದಿನನೇ ವೆಯ್ಟ್ ಮಾಡಿದ್ದೀನಿ, ಹಿಂಗೆ ಮಾಡಿ ಮಿಸ್ ಆಗ್ತಿತ್ತು. ಇದು ರಿಲೀಸ್ ಆಗೋ ತನಕ ಬೇಡ, ಆರಾಮಾಗಿ, ಯಾಕಂದ್ರೆ ಸ್ವಲ್ಪ ಗ್ಯಾಪು ಆಗಲಿ ನಂದೂ. ಎಲ್ಲ ಸಿನಿಮಾದಲ್ಲೂ ನೋಡಿಕೊಂಡು ಮತ್ತೆ ಇಲ್ಲೂ ನೋಡೋಕೆ ಏನು ಅನ್ಸೋದೇ ಇಲ್ಲ, ರೆಗ್ಯುಲರ್ ನೋಡ್ತಿದ್ದೆ, ಇಲ್ಲೂ ನೋಡ್ತಿದ್ದೀನಿ ಅನ್ನೋ ಫೀಲ್ ಬರಬಾರ್ದು ಅಂತೇಳಿ ಓಕೆ ಇಷ್ಟು ವರ್ಷನೇ ಕಾಯ್ದಿದ್ದೀನಿ, ರಿಲೀಸ್ ಆಗೋ ತನಕ ವೆಯ್ಟ್ ಮಾಡ್ಬಿಡೋಣ ಅಂದ್ಬಿಟ್ಟು ಈಗ ಬಂದಿದ್ದು 1-2 ಒಪ್ಕೊಳ್ಳಿಲ್ಲ ಅಷ್ಟೇ. ಇದು ರಿಲೀಸ್ ಆಗ್ತಿದ್ದಂಗೆ ಆರಾಮಾಗಿ ಒಪ್ಕೊಂಡು ಮಾಡ್ತೀನಿ. ನೆಕ್ಸ್ಟ್ ಬಂದು ಕೂಡ ಮಾಡ್ತೀರಾ? 100% ಕೆಲಸ ಮಾಡಬೇಕು ಅಷ್ಟೇ. ಅದರಲ್ಲಿ ಹೀರೋ ಕಾಮಿಡಿಯನ್ ಆ ಥರದ್ದೆಲ್ಲ ಏನು ನಂಗೆ ಡಿಫ್ರೆನ್ಷಿಯೇಷನ್ ಏನಿಲ್ಲ, ಕೆಲಸ ಮಾಡಬೇಕು. ಸೊ 100% ಮಾಡ್ತೀನಿ, ಅದು ನೋ ಡೌಟ್.